ನಮಸ್ಕಾರ ಅಣ್ಣ, ನಾನು ಬಿಜಾಪುರಿಂದ ಮೆಸೇಜ್ ಮಾಡ್ತಾ ಇದ್ದೀನಿ ಅಣ್ಣ. ನನಗೆ ಒಬ್ಬ ಅಣ್ಣ ಅವನು ನಮ್ಮ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನೋಡ್ಕೊಳ್ತಾನೆ. ನಮ್ಮ ಅಕ್ಕನ ಮದುವೆ ಕೂಡ ಅವನೇ ಮಾಡ್ದ. ಈಗ ಏನಾಗೈತೆ ಅಂದರೆ ಅವನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡವನು. ಈಗ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ ಅಣ್ಣ. ನಮ್ಮ ಅಣ್ಣ ಫುಲ್ ಸಾಲ ಮಾಡ್ಕೊಂಡವನೇ. ಅವರೆಲ್ಲ ಈಗ ಮನೆ ಹತ್ರ ಬರ್ತಾವ್ರೆ. ಅವ್ನು ಸಾಲ ತೀರಿಸ್ಬೇಕಂದ್ರೆ ಮತ್ತೆ ಅವ್ನು ಚೆನ್ನಾಗಾಗಬೇಕು. ಅವನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ದಯವಿಟ್ಟು ನನಗೆ 3,000 ಇದ್ರೆ ಕಳಿಸಿ ಅಣ್ಣ. ನೀವು ನಂಗೆ ಅಣ್ಣ ಇದ್ದಂಗೆ. ನಂಗೆ ಏನಾದರೂ ದುಡ್ಡು ಬಂದ್ರೆ ಬೇಕಿದ್ರೆ ವಾಪಸ್ ಕೊಡ್ತೀನಿ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಅಣ್ಣ, ಸಾಕು. ಕೋಪ ಮಾತಿನಲ್ಲಿರ್ಬೇಕು, ಮನ್ಸಲ್ಲ. ಪ್ರೀತಿ ಮನ್ಸಲ್ಲಿರ್ಬೇಕು, ಮಾತಿನಲ್ಲ. ನಿನಗೆ ಹೊಡೆಯೋದು ನನ್ನ ಹಕ್ಕು, ಅದೇ ಬೇರೆಯವ್ರು ಹೊಡೆದ್ರೆ ಅವ್ರ ಜೀವನದಲ್ಲಿ ಮಾಡಿರುವ ಅತಿ ದೊಡ್ಡ ತಪ್ಪು. ನಿನ್ನ ಕಷ್ಟಗಳು ನನಗೆ, ನನ್ನ ಸುಖಗಳು ನಿನಗೆ ಅಂತ ಹೇಳೋರಲ್ಲಿ ಅಣ್ಣನು ಕೂಡ ಒಬ್ಬ. ಮನೆಯ ದೊಡ್ಡ ಮಗ ಮನೆಯ 2ನೇ ಯಜಮಾನ ಅಂತಾರೆ. ಅಷ್ಟೇ ಯಾಕೆ, ತಾಯಿ ತಂದೆ ಆದ್ಮೇಲೆ 2ನೇ ತಾಯಿ ತಂದೆ ಅಣ್ಣನೇ ಅಂತಾರೆ. ನಿಮ್ಮ ಅಣ್ಣನ ಮೇಲೆ ಪ್ರೀತಿ ನೋಡಿ ಬಹಳ ಖುಷಿ ಆಯ್ತು. ಇವಾಗ ನಿನಗೆ ಒಬ್ಬನೇ ಅಲ್ಲ ಅಣ್ಣ, ನಮ್ ಇಡೀ ವಿಷನ್ ಫ್ಯಾಮಿಲಿ ನಿನಗೆ ಎಲ್ಲರೂ ಅಣ್ಣಂದಿರೆ. ನಿಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊ. ಇದೇ ರೀತಿ ಪ್ರೀತಿನ ಹರಡಿಸ್ಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಪೇಜ್ ಬೆಳೆಯುತ್ತೆ. ನಮ್ಮ ಪೇಜ್ ಬೆಳೆದ್ರೆ ನಾವು ಬೆಳಿತೀವಿ, ನೀವೆಲ್ಲರೂ ಬೆಳಿತೀರಾ. ಗುರ್ತಿಟ್ಕೊಳ್ಳಿ, ಇದು ನಾನು ಒಬ್ಬನೇ ಹೆಲ್ಪ್ ಮಾಡಿದ್ದಲ್ಲ, ನಾವೆಲ್ಲ ಸೇರಿ ಹೆಲ್ಪ್ ಮಾಡಿರೋದು. ತಮ್ಮ ನೀನು 3,000 ಕೇಳಿದ್ಯಾ, 5,000 ಆಗ್ತಾ ಇದೀನಿ, ಚೆಕ್ ಮಾಡ್ಕೊ. ಖುಷಿಯಾಗಿರೋ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊ.